ದ್ವಾರಕಾ ನಗರಕ್ಕೆ ಮರುದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಯ್ಯೇ. ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರೈ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಹನುಮ ಭೀಮನ ಒಲಿಸಲು ವಿಧ ವಿಧ ಪ್ರಯೋಗವೆಸಗಿಯನು. ಹನುಮ ಭೀಮನ ಒಲಿಸಲು ವಿಧ ವಿಧ ಪ್ರಯೋಗವೆಸಗಿಯನು. ಕಲಿ ಮನವನು ಎದೆಗೆಡದೆ ಮನಗರಿ ಅಮ್ಮಯ ತಪ್ಪಿಯನು. ಕಲಿ ಮನವನು ಎದೆಗೆಡದೆ ಮನಗರಿ ಅಮ್ಮಯ ತಪ್ಪಿಯನು. ಮಾನವನ ಬೆಂಬಲದಿ ನರಮ ಮದಂಡ ಪಾಂಡವರೋ ಪಟವಂ. ಮಾನವನ ಬೆಂಬಲದಿ ನರಮ ಮದಂಡ ಪಾಂಡವರೋ ಪಟವಂ. ಕದನದಲ್ಲಿ ಮನವ ಮಲ್ಲ ಎಂಬ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮನವ ಮುರಿದು ಎಂಬ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಹಿ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಹಿ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು 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 ಅವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ದುರ್ಯೋಧನನ ಛಲ ಮತ್ತು ಬಲವನ್ನು ತೋರ್ಪಡಿಸಲು ಇದು ನನಗೆ ಸಮಯ. ಎಲೆಯೋ ದ್ವಿತೀಯ ಪಾಂಡವ, ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ಕೌರವೇಶ್ವರನಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕವಾಗಿರುವುದು. ಅಂತೂ ಇಂತೂ ಸೌಬಲರಾಜ ಶಕುನಿಯ ಸಲಹೆಯಂತೆ ಆ ಅರ್ಜುನನಿಗಿಂತಲೂ ಮೊದಲೇ ದ್ವಾರಕೆಗೆ ಬಂದದ್ದಾಯಿತು. ಇನ್ನು ಕೃಷ್ಣನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ನನ್ನ ಕರಗತವಾಯಿತೆಂದರೆ ನನ್ನ ಭಾಗ್ಯೋದಯಕ್ಕೆ ಸರಿಸಾಟಿಯಾರು. ಹೇ ಪಾಂಡವ, ನಿಮ್ಮ ತಂತ್ರ ಕುತಂತ್ರಗಳೆಲ್ಲವೂ ಈ ಸಾರ್ವಭೌಮನ ಮುಂದೆ ಧೂಳಿಬಿಡ. ಯಾದವರ ಅಗ್ನಿ ಸೈನ್ಯವು ದೊರೆತರೆ ಸುಲಭದಿ ಗೆಲ್ಲುವ ಶತ್ರುಗಳ. ಯಾದವರ ಅಗ್ನಿ ಸೈನ್ಯವು ದೊರೆತರೆ ಸುಲಭದಿ ಗೆಲ್ಲುವ ಶತ್ರುಗಳ. ಭಾಮಾರಮಣನು ಎಮ್ಮಶವಾದರು ಓ ಮಗೈವ ಭೀಮನ. ಆ ಭಾಮಾರಮಣನು ಎಮ್ಮಶವಾದರು ಓ ಮಗೈವ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಓದಿಸಲು ಮಿತ್ರಕರ್ಣ ದೊಟ್ಟಿಯಾನು ಬನವ. ಮಧ್ಯಮ ಪಾಂಡವ ಪಾರ್ಥನ ಓದಿಸಲು ಮಿತ್ರಕರ್ಣ ದೊಟ್ಟಿ ಹೊರ ಸಿಂಹಾಸನದಲ್ಲಿ ಕುಳಿತು ನಿರುತ ಹೋರಿಸದಿ ದರೆಯನ್ನು ಆಳ್ವೆ. ಕುರು ಸಿಂಹಾಸನದಳು ಕುಳಿತು ನಿರುತ ಹೋರಿಸದಿ ದರೆಯನ್ನು ಆಳ್ವೆ. ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದೊರೈ. ಗುರು
ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸೈಲ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ನಿನ್ನಯ ನಾಮ ಈ ಗುಣಧಾಮ ಪಾಲಿಸೋ ನೀಗಿಸೋ ಪರಧಾಮ ಸಾಗರ ಶಯನ ಲಕ್ಷ್ಮೀ ರಮಣ ಸಾಗರ ಶಯನ ಕುರಿತವ ಪರಿಹರಿಸೋ ಪರಧಾಮ ಕುರಿತವ ಪರಿಹರಿಸೋ ಪರಧಾಮ ನಿನ್ನಯ ನಾಮ ಈ ಗುಣಧಾಮ ಪಾಲಿಸೋ ನೀಗಿಸೋ ಪರಧಾಮ ಕೃಷ್ಣ ಕೃಷ್ಣ ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ಲೋಕ ಕಲ್ಯಾಣದ ಕಾರ್ಯಗಳನ್ನು ಮುಗಿಸಿ ನಿದ್ರಿಸುತ್ತಿರುವನು. ಪರಮಾತ್ಮನ ಎಚ್ಚರವಾಗವರೆಗೂ ನಾ ಇಲ್ಲಿಯೇ ಇರುವೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ ಸುರ ಸಂಪತ್ತನ್ನೇ ನೋಟಿಸುವ ಸೊಬಗಿನಿಂದ ಕೂಡಿ ಮಣಿಮಣಿತ ರತ್ನಾಭರಣಗಳಿಂದ ರಂಗು ರಂಗಿನ ರಂಗಮಂಟಪಗಳಿಂದ ರಾರಾಜಿಸುತ್ತಿರುವುದಲ್ಲ ಈ ರಂಗನ ಅರಮನೆ. ಅಬ್ಬಾ ಬಂದನಿಂದು ದ್ವಾರಕಾಪುರಕ್ಕೆ ಮುರಹರಿಯ ಅಭಯವ ಬಂದುತೆ ದುರದಿ ತರುವೆ ದುರುಳ ಸುಲಭ. ಬಂದನಿಂದು ದ್ವಾರಕಾಪುರಕ್ಕೆ ಮುರಹರಿಯ ಅಭಯವ ಬಂದುತೆ ದುರದಿ ತರುವೆ ದುರುಳ ಸುಲಭ. ಬಂದನಿಂದು ದ್ವಾರಕಾಪುರಕ್ಕೆ ಅಬ್ಬಾ ಏನು ಹಂದವು ಮಾಧವನ ರಮನೆ ಎನ್ನ ಮನವ ಸೂರೆಗೊಳ್ಳುವುದು. ಏನು ಹಂದವು ಮಾಧವನ ರಮನೆ ಎನ್ನ ಮನವ ಸೂರೆಗೊಳ್ಳುವುದು. ಎತ್ತ ನೋಡಲು ಮುದ್ದಿನ ತೋರಣ ಎತ್ತ ನೋಡಲು ಮುತ್ತಿನ ತೋರಣ ಮನಗ ನಂದವ ಬೀರುತ್ತಲಿರುವ ಮಾಧವನ ರಮನೆ. ಮನಗ ನಂದವ ಬೀರುತ್ತಲಿರುವ ಮಾಧವನ ರಮನೆ. ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಹರಿಯ ಅಭಯವ ಬಂದು
ದುರದಿ ತರುವೆ ದುರುಳ ಶಿರಭಂದೆ ನಿಂದು ದ್ವಾರಕ ಪಾಂಡುತನಯರ ದುರದಿ ಜಯಿಸುವೆ ಪವನಾತ್ಮಕ ಹರಿಯ ಬಯಸುತ್ತೆ ಪಾಂಡುತನಯರ ದುರದಿ ಜಯಿಸುವೆ ಪವನಾತ್ಮಕ ಹರಿಯ ಬಯಸುತ್ತ ಪಾಪಿ ಪಾಂಡುತನಯರ ಶಿರಗಳ ಪಾಪಿ ಪಾಂಡುತನಯರ ಶಿರಗಳ ಜಯಿಸುವೆ ದುರದಳು ದುರುಳರ ಶಿರಗಳ ಜಯಿಸುವೆ ದುರದಳು ದುರುಳರ ಶಿರಗಳ ಬಂದೆ ನಾ ಬಂದೆ ಬರದಿ ಬಂದೆ ನಿಂದು ದ್ವಾರಕ ಪುಟಗೆ ಹರಿಯ ಅಭಯವ ಬಂದುದೆ ದುರದಿ ತರುವೆ ದುರುಳ ಶಿರವ ಬಂದೆ ನಿಂದು ದ್ವಾರಕಾಪುರಕ್ಕೆ 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 ಎತ್ತ ನೋಡಿದರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ನಯನ ಮನೋಹರವೀವ ಅದ್ಭುತ ಶಿಲಾ ಕೌಶಲ್ಯ. ಓ ಶಿಲಾಬಾಲಕಿಯರು, ಶಿಲಾಬಾಲಕಿಯರು ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದಪ್ಪಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ಮಿಂಚಿನಂತೆ ಹೊಳೆಯುವ ನಯನ, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾಸ, ಸಂಪಿಗೆಯಂತಹ ನಾಸಿಕ. ಹಬ್ಬ, ಇವರೊಮ್ಮೆ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಬಿಗಿದಪ್ಪಲೇ. स्वागत गुरु नंदना, सुस्वागत स्वागत गुरु नंदना, स्वागत वैया दुर्योधना, स्वागत वैया दुर्योधना, स्वागत स्वागत गुरु नंदना.
ಓ ಕುರು ಸಾರ್ವಭೌಮ ಭಲೆ ಭಲೆ ನರ್ತಕಿಯರೇ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಓ ಕುರು ಅಬ್ಬಾ. ಸಾರ್ವಭೌಮ ಹಬ್ಬ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕುರುವಂಶ ರಣಧೀರ ಪ್ರಚಂಡ ಕೌರವ. ಕುರುವಂಶ ರಣಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ. ಸುಸ್ವಾಗತ ಸ್ವಾಗತ ಗುರುನಂದನ. ಭಲೆ ಭಲೆ ನರ್ತಕಿಯರೇ ಭಲೆ. ಕರದೊಳು ಗದೆಯಂ ಪಿಡಿದಿಹ ವೀರ. ಶರೀರದೊಳ್ ಧರಿಸಿದ ಹುಲಿಯಾಕಾರ. ಕರದೊಳು ಗದೆಯಂ ಪಿಡಿದಿಹ ವೀರ. ಶರೀರದೊಳ್ ಧರಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ. ಭಲೆ, ಭಲೆ. ಉರಿಮೀಸೆಯ ದೊರೆ ಈ ಭಲೆ ಭಲೆ. ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ಸ್ವಾಗತ ಸ್ವಾಗತ ಗುರುನಂದನ. ಸುಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತವಯ್ಯ ದುರ್ಯೋಧನ. ಭಲೆ ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಗುರುನಂದನ. ಗುರುನಂದನ. ಕೌರವೇಶ್ವರ. ಛೇ, ನನಗೇನೀ ತರ ಭ್ರಾಂತಿ ಅಥವಾ ಎಲ್ಲ ಕನಸು, ಎಲ್ಲ ಕೃಷ್ಣನ ಮಾಯಾಜಾಲ. ಕೃಷ್ಣ, ಈ ನಿನ್ನ ಮಾಯಾ ನಿರ್ಮಿತವಾದ ಅರಮನೆಯನ್ನು ಕಂಡು ಬೆಚ್ಚಿ ಬೆರಗಾಗುವನಲ್ಲ ಈ ಛಲದಂತ ಮಲ್ಲ. ನವಕಂಡ ಭೂಮಂಡಲಾಧಿಪ ಮಣಿಮಕುಟ ವಿಪ್ರವ ನಿರಂತರ ಜಮಾನ ಪುರಸ್ಕೃತನಾಗಿ ಹರಿದೋರ್ದಂಡ ದಂಡ ನಿರ್ಮೂಲನ ದೋರ್ದಂಡ ಬಲಮಂಡಿತನಾಗಿ ದಿಗ್ದಿಗಂಧಗಳಲ್ಲಿ ಯಶೋರಾಜಿತ ಈ ಹಸ್ತಿನಾವತಿಯ ಚಕ್ರೇಶ್ವರನಾದ ನನ್ನ ಅರಮನೆಗಿಂತಲೂ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಕೃಷ್ಣನ ಪರಮಾತ್ಮ ಸಾತ್ಯಕಿ ಸಾತ್ಯಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ಲೋಕ ಕಲ್ಯಾಣದ ಕಾರ್ಯಗಳನ್ನು ಮುಗಿಸಿ ನಿದ್ರಿಸುತ್ತಿರುವನು.
ಏನು ನಿದ್ರಿಸುತ್ತಿರುವನೇ? ವಸಂತ ಕುಸುಮಾಗ್ರಣಿತ ಕುಸುಮಕರ ಸುಗಂಧ ಸುಪರಿಮಳ ಸುವಾಸನೆಯನ್ನು ಕಂಪಿಸಿ ಕಂಗೊಳಿಸುತ್ತಿರುವ ಚತುರ್ದಶ ಭುವನ ಬ್ರಹ್ಮಾಂಡಗಳಲ್ಲಿ ಅಚಲ ಕೀರ್ತಿಯಂ ಗಳಿಸಿದ ದ್ವಾರಕಾ ನಗರದ ಅರಸ ನಂದಗೋಪಾಲನು ಹಗಲು ನಿದ್ರಿಸಲು ಏನೋ ರಹಸ್ಯವಿರಬೇಕು. ಎಂತಹ ವಿಲಾಸ ಪುರುಷನಯ್ಯ ಇವ! ದ್ವಾರಕಾವತಿಯ ಕಾರ್ಯಭಾರವನ್ನು ಅಣ್ಣನಾದ ಬಲಭದ್ರದೇವನಿಗೆ ವಹಿಸಿ ನಿದ್ರಾ ಪರವಶನಾಗಿರುವೆಯಾ ಕೃಷ್ಣ? ನಿದ್ರಿಸು, ಚೆನ್ನಾಗಿ ನಿದ್ರಿಸು. ಸಾತ್ಯಕಿ, ನಿನ್ನಲ್ಲೊಂದು ಮಾತಿದೆ ಸಾತ್ಯಕಿ. ಏನದು ಕುರುರಾಜ? ನಮಗೂ ನಮ್ಮ ದಾಯಾದಿಗಳಾದ ಆ ಪಾಂಡವರಿಗೂ ಘೋರವಾದ ಕುರುಕ್ಷೇತ್ರ ಸಂಗ್ರಾಮವೇ ಬಂದೊದಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಹೇಗೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು ಇರಬಹುದು. ಪರಮಾತ್ಮನೆಲ್ಲಿರುವನೋ ನಾವೆಲ್ಲರೂ ಅಲ್ಲಿರುವೆವು. ಭಲೆ ಭಲೆ ಸಾತ್ಯಕಿ, ಒಳ್ಳೆಯ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಈ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಸೈನ್ಯವೇ ನನ್ನ ಪಕ್ಷ ವಹಿಸಿದಂತೆ. ಏನಾದರೂ ಆಗಲಿ ಪರಮಾತ್ಮನ ಎಚ್ಚರವಾಗವರೆಗೂ ನಿಷ್ಠ ಬಂದ ಸ್ಥಳದಲ್ಲಿ ಕುಳಿತುಕೋ. ಕಾರ್ಯ ಸಾಧನೆಗಾಗಿ ಬಂದ ನಾನು ಎಲ್ಲಿ ಕುಳಿತರೇನು? ನಾನು ಇಲ್ಲಿಯೇ ಕುಳಿತುಕೊಳ್ಳುವೆನು. ನಾನಾರು ಚಂದ್ರಕುಲ ಚಕ್ರೇಶ್ವರ ಜಲದಂಗಮಲ್ಲ ಅಭಿಮಾನದರನಾದ ನಾನು ಈ ಗೊಲ್ಲನ ಪಾದದಡಿಯಲ್ಲಿ ಅಸಂಭವ ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರಾಭಾಗ. ಈ ದಿನ ನಾಳೆ, 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 ಈ ದಿನ ನಾಳೆ,
ಮಾಧವ ನಿನ್ನ ನಾಮಾಮೃತವ ನೆನೆಯುತ್ತೆ ಮರೆತುತ್ತೆ ಈ ನನ್ನ ಜೀವ. ನೆನೆಯುತ್ತೆ ಮರೆತುತ್ತೆ ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ನಿನಗಾಗಿ ನಾನು ಓಡೋಡಿ ಬಂದೆ. ನಿನಗಾಗಿ ನಾನು ಓಡೋಡಿ ಬಂದೆ. ಓ ಮಾಧವ ಮಧುಸೂದನ, ಓ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ, ಕೇಳಿಸದೆ, ಕೇಳಿಸದೆ. ಆಹಾ, ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗರೂಕನಾಗಿ ಕಲ್ಪಿಸಿಕೊಂಡಿರುವನು. ಅನುದಿನವು ಅನುಗಾಲವು ಈ ಆದಿಪುರುಷನ ಸಾನ್ನಿಧ್ಯ ಹೊಂದಿದ ಭಕ್ತರಲ್ಲವೇ ಸುಕೃತಿಗಳು. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕನು? ಏಕೆ, ಏನಾಯ್ತು ಸಾರ್ಥಕಿ? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಗಿತ್ತು. ನನಗದನ್ನು ಹೇಳಲು ಬಾಯಿಲ್ಲ, ನೀನೇ ಒಳಗೋಗಿ ನೋಡು. ಓ ದುರ್ಯೋಧನ, ನನಗಿಂತ ಮೊದಲೇ ದ್ವಾರಕೆಗೆ. ಇದೆಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಈ ಮಹಿಮಾ ಪುರುಷನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷವೇ. ಏ ಧನಂಜಯ, ನನ್ನನ್ನು ಕಂಡು ಅಷ್ಟೊಂದು ಅಸಮಾಧಾನವೇ? ಅಸೂಯೆ ಅಸಮಾಧಾನಗಳೆಲ್ಲವೂ ನಮ್ಮ ದೃಷ್ಟಿಯಿಂದ ಬಲು ದೂರ ದುರ್ಯೋಧನ. ಏಕೆ ನನ್ನನ್ನು ಕಂಡು ಅಷ್ಟೊಂದು ಅಸೂಯೆ ಅಸಮಾಧಾನವೇ ಅಥವಾ ಆಶ್ಚರ್ಯವೇ? ಅಸೂಯೆ ಅಸಮಾಧಾನಗಳೆಲ್ಲ ನಮ್ಮ ದೃಷ್ಟಿಯಿಂದ ಬಲು ದೂರ ದುರ್ಯೋಧನ. ಧನಂಜಯ, ನೀನು ದ್ವಾರಕೆಗೆ ಹೊರಟೆ ಎಂದ ಕೂಡಲೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲಗಳು ಅವರಿಗೆ ಲಭಿಸಲಿವೆ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಿ ಹಲವಾರು ಮಂದಿ ರಾಜರ ಸಹಾಯ ಸಹಕಾರವನ್ನು ಪಡೆದರಲ್ಲವೇ ಮುಂದೆ. ನನಗೆ ಯಾರ ಸಹಾಯವೂ ಬೇಡ. ನಾನು ಬಂದದ್ದು ಈ ಮಹಿಮಾ ಮೂರ್ತಿಯ ಪದದಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೇನೆ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಂತೆಯೇ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದನ್ನು ನಾನು ಮರೆಯುವುದಿಲ್ಲ ಸುಯೋಧನ. ನಾನು ಮರೆಯುವುದಿಲ್ಲ, ನಾನು ಮರೆಯುವುದಿಲ್ಲ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಗೆ ಸೇರಿಸಿ ನೃತ್ಯವನ್ನು ಹರಿಸಿ ಅಮೃತವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನದಾಗಲಿ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯುವ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂಜಾಗೃತನಾಗು, ಶೀಘ್ರದಿಂಜಾಗೃತನಾಗು, ಎನ್ನ ಮೊರೆಯ ಕೇಳ ಪರಮ ಕೃಪಾಳು.
ಕಾಯುವ ತಂದೆ ಓ ಚಂದು ಶಯನ ಸುಂದರವದನ ಹೇಗೆ ಲೋಕದ ಭವವಂತನ ಹೇಗೆ ಲೋಕದ ಭವವಂತನ ಪಾಂಡವರ ಆರಾಧ್ಯವ ಗಣ್ಯ ಬ್ರಹ್ಮಾಂಡವನೇ ನಿನಗರಣ್ಯ ಪಾಂಡವರ ಆರಾಧ್ಯವ ಗಣ್ಯ ಬ್ರಹ್ಮಾಂಡವನೇ ನಿನಗರಣ್ಯ ಒಂದು ಸಭೆಯೊಳಗೆ ದ್ರೌಪದಿಯು ಅವಮಾನವ ಸಹಿಸದೆ ಮರೆಯಿಡಲು ಒಂದು ಸಭೆಯೊಳಗೆ ದ್ರೌಪದಿಯು ಅವಮಾನವ ಸಹಿಸದೆ ಮೊರೆಯಿಡಲು ದುರಿತದಿ ಬಂದು ಸಾರಿ ನೀನೆಂದು ಎಂದು ಮೌನವೇ ಜನಾರ್ದನ ದುರಿತದಿ ಬಂದು ಸಾರಿ ನೀನೆಂದು ಎಂದು ಮೌನವೇ ಜನಾರ್ದನ ಓ ಚಂದು ಶಯನ ಸುಂದರವದನ ಹೇಗೆ ಲೋಕದ ಭವವಂತನ ಹೇಗೆ ಲೋಕದ ಭವವಂತನ ಓ ಚಂದು ಶಯನ ಸುಂದರವದನ ಹೇಳು ಜನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಛೀ, ಈ ಚರಣದಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ನಿನಗೆ ಪೀಠಗಳಿರಲಿಲ್ಲವೇ? ಅದಂತಿರಲಿ, ಧರ್ಮ, ಭೀಮ, ನಕುಲ ಸಹದೇವಾದಿಯಾಗಿ ತಂಗಿ ದ್ರೌಪದಿಯು ಕುಶಲವೇ? ಸದಾ ನಿನ್ನ ಕೃಪಾನುಗ್ರಹಗಳಿಂದ ಸಂತುಷ್ಟರಾದ ಪಾಂಡವರು ಕುಶಲ ಪ್ರಭು ಕುಶಲ. ವಾಸುದೇವ ಯಾರು? ಕುರುಚಕ್ರೇಶ್ವರ ಭಾವ ಸುಯೋಧನ ಬಂದು ಎಷ್ಟು ಹೊತ್ತಾಯಿತು? ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ. ಬಂದವರು ನೀವಾದರೂ ಎಚ್ಚರಿಸಬಾರದಿತ್ತೆ ಭಾವ. ಕೃಷ್ಣ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಗಾಢಾಂಧಕಾರವಾಗಿ ನಿದ್ರಿಸುವವರನ್ನು ತಟ್ಟಿ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ಅರ್ಜುನನು ಬಂದು ಕೃಷ್ಣ ಎಂದ ಕೂಡಲೇ ಎದ್ದು ಕುಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಸ್ವಜನ ಪಕ್ಷಪಾತಿಯಾದ ಈ ನಿನ್ನ ಡಾಂಬಿಕ ಪ್ರದರ್ಶನ ಹೇಗೆ ಇರಲಿ, ಎಂತೇ ಇರಲಿ, ಮೊದಲಾಗಿ ನಿನ್ನ ಬಳಿಗೆ ಬಂದ ನನ್ನ ಅಭಿಪ್ರಾಯವನ್ನು ತಿಳಿಸುವುದು ಬಹಳ ಒಳ್ಳೆಯದು. ಬಹಳ ಸಂತೋಷ. ಅದೇನು ನಿನ್ನ ಅಭಿಪ್ರಾಯ ಹೇಳು ಭಾವ. ಕೃಷ್ಣ, ಕೌರವ ಪಾಂಡವರ ಭೀಕರ ಸಂಗ್ರಾಮ ಕೃಷ್ಣ, ಕೌರವ ಪಾಂಡವರ ಭೀಕರ ಸಂಗ್ರಾಮ ಬರದಿನ್ ಸಾಗಿರ್ಪುದೈ ವಹಿಸುವುದು ನೀ ನಮ್ಮ ಪಕ್ಷವ. ಕೃಷ್ಣ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿ ಬರ್ಪುದೈ ಮಾಧವ.
ದಾಯಾದಿಗಳಾದ ನಮ್ಮ ನಮ್ಮ ಪಂಥಗಳು ಮಿತಿ ಮೀರಿ ಓರ್ಗರವ ಕಾಡ್ಗಿಚ್ಚಿನಂತೆ ಕುರುಕ್ಷೇತ್ರ ಸಂಗ್ರಾಮವೇ ಬಂದೊದಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಕೇಳಲು ನಾನಿಲ್ಲಿಗೆ ಬಂದಿರುವೆ. ಏನು ಪಾಂಡವರಿಗೂ ನಿಮಗೂ ಪುನಃ ಸಂಗ್ರಾಮವೇ? ಎಂತಹ ದುಡುಕಿನ ಕಾರ್ಯಭಾವ! ಬಲ್ಲೆಯ ಇಹಲೋಕ ರಾಜರ ಆಳಿದ ಮರ್ಮ ಭಾವ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರ ಆಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಭಾವ. ಕೃಷ್ಣ, ಆಸೆಯೇಕೋ ನಿರಾಸೆ ನಿರಾಸೆ ಭಾವ. ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಲಾಭಯಾರಿಗೋ ಲಾಭಯಾರಿಗೋ ಸದೆಯರೊಳಗೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅವ ಸದೆಯರೊಳಗೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕರಿಂದ ಬಂದು ಬಳಗರ ಕರಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದೊಡಕಬೇಡ. ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದೊಡಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ. ಭಾವ, ಕೃಷ್ಣ,
ದಾಯಾದಿಗಳಾದ ನೀವು ಪರಸ್ಪರ ಅನನ್ಯ ಮೈತ್ರಿಗಳಿಂದ ಇರುವುದನ್ನು ಬಿಟ್ಟು ಹೀಗೆ ಹಗೆತನದಿಂದ ವರ್ತಿಸುವುದು ಸರಿಯಲ್ಲ ಭಾವ. ದುಡುಕಬೇಡ, ಮತ್ತೊಮ್ಮೆ ಯೋಚಿಸಿ ನೋಡು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ಈ ನಿನ್ನ ಒಣವೈರಾಗ್ಯಕ್ಕೂ ಧರ್ಮಗತ ಭಾಷಣವನ್ನು ಕೇಳಲು ನಾನಿಲ್ಲಿಗೆ ಬರಲಿಲ್ಲ. ದಾಯಾದಿಗಳಾದ ನಮ್ಮ ಬಂಧಗಳು ಇತ್ಯರ್ಥವಾಗಬೇಕಾದರೆ ಅದು ಕುರುಕ್ಷೇತ್ರ ಸಂಗ್ರಾಮದಲ್ಲೇ ಸಾಧ್ಯ. ಅದಕ್ಕೆ ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಬಂದ ನನಗೆ ನಿನ್ನ ಉತ್ತರವೇನು ಹೇಳು ಕೃಷ್ಣ, ಹೇಳು. ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನು ಸಿದ್ಧನಾಗಿರುವಾಗ ನಾನು ನಿನಗೆ ಹಿತವಚನಗಳನ್ನು ಹೇಳಿ ಪ್ರಯೋಜನವಿಲ್ಲ. ಅರ್ಜುನ, ಪರಮಾತ್ಮ, ನಮ್ಮಿಬ್ಬರ ವಾಗ್ವಾದದಲ್ಲಿ ನೀನು ಸ್ತಬ್ಧನಾದಂತಿದೆ. ನಿನ್ನ ಬರುವಿಕೆಯ ಅಭಿಪ್ರಾಯವೇನು? ಪರಮಾತ್ಮ, ಪಾಂಡವರ ರಾಯಭಾರಿಯಾಗಿ ಕುರುಸಭೆಗೆ ಹೋದ ಧೌಮ್ಯರ ಸಂದೇಶವನ್ನು ತಿರಸ್ಕರಿಸಿ ಸಮರಕ್ಕೆ ಆಹ್ವಾನವನಿತ್ತ ದುರ್ಯೋಧನನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನೀನು ನನ್ನ ಪಕ್ಷ ವಹಿಸಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು, ಮೇಲಾಗಿ ನ್ಯಾಯಶೀಲನು. ಮೊದಲಾಗಿ ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷ ಸೇರುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲಾಗಿ ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷ ವಹಿಸಿದ್ದೇ ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ಮೊದಲು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆನು. ಎಲ್ಲ ಆತನಾದರೋ ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟಿ. ಆದರೂ ಚಿಂತೆ ಇಲ್ಲ, ನಿಮ್ಮೀರ್ವರಿಗೂ ನಾನು ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಸ್ತ್ರನು ನಿರಾಯುಧನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಎದುರು ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾ ನಿರಸ್ತ್ರನು ನಿರಾಯುಧನು ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಗುರುಬಲಭದ್ರ ದೇವನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯಕ್ಕೆ ಆಜ್ಞಾಪಿಸು. ಅದೇ ನನ್ನ ಪಕ್ಷಕ್ಕೆ ಬರಲಿ. ಬಾಪು ದುರ್ಯೋಧನ, ಬಾಪು, ನಿನ್ನ ಪರಾಕ್ರಮಕ್ಕೆ ತಕ್ಕಂತೆ ಆರಿಸಿಕೊಂಡಿರುವೆ. ನಡೆ, ಯಾದವ ಸೈನ್ಯಕ್ಕೆ ಆಜ್ಞಾಪಡಿಸುವೆನು. ನಾನಿನ್ನೂ ಬರುವೆ. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನನಗೂ ತೋರಿಸೇ ಬಿಟ್ಟಿಯ ಕೃಷ್ಣ. ಭಲೆ ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ. ಮೃತ್ಯು ತಾಂಡವ ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣದ ಆಯುಧವಂ ಧರಿಸದಿರೆ ಪಾಂಡವರದೆಂತು ಪಾಲಿಪೆ
ಮೀನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆ, ಆ, ನೀನು ಬಲು ಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಖ. ಅಂತವುದರಲ್ಲಿ ನಾನು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಸಾಧ್ಯವಿಲ್ಲ. ಆದರೂ ಚಿಂತೆ ಇಲ್ಲ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಗೆ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ ಬಾವ. ನಡೆ, ಯಾದವ ಸೈನ್ಯಕ್ಕೆ ಆಜ್ಞೆ ಪಡಿಸುವೆನೋ? ಹಾ, ಒಳಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಮಾಧವ. ಇನ್ನು ನಿನ್ನ ಮುಂದಿನ ಭೇಟಿ ರಣಾಂಗಣದಲ್ಲಿ. ಆಗ ತೋರುವೆ ಈ ಸರ್ಪ ಲಾಂಛನದ 11 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು. ಅದು ಮುಂದೆ ನಿನಗೆ ತಿಳಿಯುವುದು. ನಡೆ ಸುಯೋಧನ. ಆಹಾ, ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಆರ್ಯವರ್ತ ಯೋಗಿ ಶ್ರೇಷ್ಠ ಪ್ರಾಣ ಸಮಾನ ಬಂಧುವೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಪಕ್ಷ ವಹಿಸುವಂತೆ ಸಮ್ಮತಿಸಿದನು. ನಾನಿನ್ನು ಬರುವೆನು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯ ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಮಾಡಿಕೊಟ್ಟೆಯಲ್ಲ ಪಾರ್ಥ. ಅಣ್ಣ ಬಲರಾಮನ ಸಹಿತ ಯಾದವ ಕ್ಷೋಹಿಣಿ ಸೈನ್ಯವನ್ನು ಬಿಟ್ಟು ನಿರಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ನಂಬಿರುವೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಮಾಧವ. ದೇವರು ದೇವರು ಎಂದು ನನ್ನನ್ನೇಕೆ ಹಂಬಲಿಸುವೆ? ಅಂತಹ ದೈವತ್ವದ ಗುಣಗಳು ನನ್ನಲ್ಲಿ ಯಾವುವು ಇಲ್ಲವಲ್ಲ ಪಾರ್ಥ. ಪರಮಾತ್ಮ, ಚತುರ್ನಿಧಿಗಳೇ ನಿನ್ನನ್ನು ಧ್ಯಾನಿಸುತ್ತಿರುವಾಗ ಪಾವನರಾದ ನನ್ನ ಅಷ್ಟಾಂಗಣಿಯೇನು? ನನ್ನ ಬೇಡಿಕೆ ಇಷ್ಟೇ. ಮುಂದೊದಗುವ ಮಹಾ ಸಂಗ್ರಾಮದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ಆಗ ತೋರುವೆನು ಈ ಸಾಂಜೀವಿಯ ಸಹಜ ಪೌರುಷವನ್ನು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು ನೀನು ನೋಡುವೆ. ಈ ಜಗತ್ತು ನೋಡುವುದು. ನನ್ನ ಇಷ್ಟದಂತೆ ಸಾರಥೋಯಿಸನೆಂದು ಅಭಯ ಕೊಡು ವಾಸುದೇವ. ಅರ್ಜುನ, ಪರಮಾತ್ಮ, ವಿಜಯ ನಾನರಿಯನೆ ನಿನ್ನ ಶೌರ್ಯ. ಪಾರ್ಥ, ಪರಮಾತ್ಮ, ವಿಜಯ ನಾನರಿಯನೆ ನಿನ್ನ ಶೌರ್ಯ. ನಿನ್ನೊಳಿಹ ವಾತ್ಸಲ್ಯದಿ ಈ ಪರಿನುಡಿದ ಪವನ ಸುತ. ಅರಿಯನೆ ನಿನ್ನ ವೀರ ಪ್ರತಾಪವನ. ಪಾರ್ಥ, ಅರಿಯನೆ ನಿನ್ನ ವೀರ ಪ್ರತಾಪವನ. ನಿನಗೀ ಕಾರ್ಯವು ಅಸದಳವೇ ಅರ್ಜುನ. ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ
ಮುರಾರಿ ನಿನ್ನಯ ಒಲುಮೆಯ ಚಲದಿ ಮಾಧವ ನಿನ್ನಯ ದಯದಿ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ಕರದೊಡು ಗಾಂಡೀವ ಹಿಡಿದೇ ನೀ ದೃಢದಿ ಕರದೊಳು ಗಾಂಡೀವ ಹಿಡಿದೇ ನೀ ದೃಢದಿ ಎದೆಗೆಡದಿರು ಜೋಕೆ ಕಡುವೀರನೇ ನೆನೆಸಿ ಎದೆಗೆಡದಿರು ಜೋಕೆ ಕಡುವೀರನೇ ನೆನೆಸಿ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಸ ನನ್ನದು ಸಾಧಿಸುವವ ನೀನು ಸಾಸ ನನ್ನದು ಸಾಧಿಸುವವ ನೀನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರೆವೆ ಅನವರತವು ನಿನ್ನ ಬಿಡದಲೆ ಪೋರೆವೆ ಮನದನು ಮಾನವ ಪಾರ್ಥ ಅರ್ಜುನ ಧನಂಜಯ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಗಾತುರ ವೇದಕ್ಕೆ ವಿಜಯ ವಿಜಯ ಗಾತುರ ವೇದಕ್ಕೆ ವಿಜಯ ಕರದೊಳು ಗಾಂಡೀವ ಬಿಡಿದಿಯೇ ನೀ ದೃಢದಿ ಕರದೊಳು ಗಾಂಡೀವ ಬಿಡಿದಿಯೇ ನೀ ದೃಢದಿ ಎದೆಗೆಡದಿರು ಜೋಕೆ ಕಡು ಬೀರನಿ ನೆನೆಸಿ ಎದೆಗೆಡದಿರು ಜೋಕೆ
ಕಡುವೀರನಿ ನೆನೆಸಿ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ 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 ಇದೇನು ಅರ್ಜುನ, ನಿನ್ನ ಮೃದು ಮಾತಿನಿಂದ ಈ ಮಹಾದವನ ಸಾರತ್ವವನ್ನೇ ಪಡೆದುಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ನಾವಿನ್ನು ಹೋಗೋಣ. ಅನುಗ್ರಹಿತನಾದನ ಪರಮಾತ್ಮ. ತದಾ